ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಅದ್ಭುತವಾದ ತ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸಕ್ಕೆ ಬಂದಿದ್ದೀನಿ. ಇದು 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು. ಅಡ್ರೆಸ್ಸು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್. ಓಕೆ, ಇದು ಫ್ರಂಟ್ ಎಲಿವೇಶನ್ ಮನೆದು ನೋಡ್ತಾ ಇದ್ದೀರಾ. ಫಂಡ್ರು ಮ್ಯಾಕ್ಸ್ ಗೇಟ್ ಕೊಟ್ಟಿದ್ದಾರೆ, CNC ಕಟ್ಟಿಂಗ್ ಅಟ್ಯಾಚ್ ಆಗಿ ಅದಕ್ಕೆ ಗ್ಲಾಸ್ ಕೂಡ ಇದೆ. ವಾಕಬಲ್ ಗೇಟ್ ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ 2 ಡೋರ್ ಇದೆ. ಇದಕ್ಕೆ 4 ಫೋಲ್ಡಬಲ್ ಗೇಟ್ನ ಕೊಟ್ಟಿದ್ದಾರೆ. ಇದು ಕಾರ್ ಪಾರ್ಕಿಂಗ್ಗೋಸ್ಕರ. ನ್ಯಾಚುರಲ್ ವಾಲ್ ಕ್ಲ್ಯಾಂಡಿಂಗು ಸ್ಟೋನ್, ಅದು ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟಿಂಗು, ಪ್ರತಿಯೊಂದು ರೂಮ್ಗಳಿಗೂ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇದು ಫ್ರಂಟ್ ಎಲಿವೇಶನ್ ಲುಕ್ಕು. ರಸ್ತೆ ನೋಡ್ತಾ ಇದ್ದೀರಾ, 30 ಅಡಿ ವೈಡ್ ಆಗಿದೆ. ವಾಲ್ ಟು ವಾಲ್ ಹೇಳ್ತಾ ಇರೋದು ನಾನು. ಈ ಒಂದು ಮನೆಯನ್ನು ನೀವು ನೋಡೋಕ್ಕೆ ಬಂದರೆ ನನ್ನ ಪ್ರಕಾರ ಇಲ್ಲಿ 4 ರಿಂದ 5 ಮನೆಗಳು ನೋಡಬಹುದು. ಬನ್ನಿ, ಮನೆ ಒಳಗಡೆ ಒಂದೊಂದೇ ಆಗಿ ಡೀಟೇಲ್ಸಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ವೀಡಿಯೋ ಕೊನೆ ತನಕ ನೋಡ್ತಾ ಇರಿ. ನಾನು ಯಾವಾಗಲೂ ಪ್ರೈಸ್ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ನೋಡಿಬಿಟ್ಟು ಪ್ರೈಸ್ ಎಷ್ಟು ಅಂತ ಕೇಳೋಕ್ಕೋಗ್ಬಿಡಿ. ಸೊ ಪ್ಲೀಸ್ ವೀಡಿಯೋ ಕೊನೆ ತನಕ ನೋಡ್ತಾ ಇರಿ. ಈಗ ನಾನು ನಿಮಗೆ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. 2 ಕಾರುಗಳನ್ನ ನಿಲ್ಲಿಸ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿರುವಂಥದ್ದು. ವಾಲ್ ಕ್ಲ್ಯಾಂಡಿಂಗು 2/4 ವೆಟ್ರಿಫೈಡ್ ಟೈಲ್ಸು, 4.5 ಅಡಿ ಹೈಟ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಇಲ್ಲಿ ಬೋರ್ವೆಲ್ ಆಗಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮತ್ತು ಸಂಪ್ ಇದೆ, ಕಾವೇರಿ ಕನೆಕ್ಷನ್ ತೊಗೋಬೇಕಾಗುತ್ತೆ. ಆಲ್ರೆಡಿ ಕೊಟ್ಟಿದ್ದೀವಿ, ಮೀಟ್ರ್ ನೀವು ತೊಗೋಬೇಕಾಗುತ್ತೆ. ಅಲ್ಲಿ ನಲ್ಲಿ ಪಾಯಿಂಟ್ಗಳೆಲ್ಲ ಇದೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು. ಓಕೆ, ನನ್ನ ಬಲಭಾಗದಲ್ಲಿ ಎಲೆಕ್ಟ್ರಿಕ್ ಮೀಟರು. ನಿಮ್ಮ ಹತ್ರ EV ವೆಹಿಕಲ್ಗಳೆಲ್ಲ ಇದೆ ಅನ್ನೋ ಹಾಗಿದ್ದರೆ ಅದಕ್ಕೂ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯೂಟ್ಗಳನ್ನ ಹಾಕಿಕೊಟ್ಟಿದ್ದಾರೆ. ಸೊ ಸೆಟ್ ಬ್ಯಾಕಿಗೆ ನಾವು MS ಡೋರ್ನ ಕೊಟ್ಟಿದ್ದೀವಿ. ಇದು ಇಷ್ಟು ಈ ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಆಮೇಲೆ ಇಲ್ಲಿ ಇನ್ ಕೇಸ್ ಫ್ಯೂಚರಲ್ಲಿ ನೀವು ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ದರೆ ನಾವು ಬೀಮ್ ಬಿಟ್ಟಿದ್ದೀವಿ, ನೀವು ವಾಲ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ರೂಮಾಗಿ ಕನ್ವರ್ಟ್ನ ಮಾಡ್ಕೋಬಹುದು. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣಗಳು. ಸಖತ್ತಾಗಿ ಬಂದಿದೆ ಫಿನಿಶಿಂಗ್ ಮಾತ್ರ. ಮೇಲ್ಗಡೆ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ಸ್ಲಿಪ್ಪರ್ನ ಇಲ್ಲೇ ಕೆಳಗಡೆ ಬಿಟ್ಟು ಹೋಗಿ. ಇಲ್ಲಿ ನೋಡಿ, ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ. ಸ್ಟೇರ್ ಕೇಸಿಗೆ 304 ಗೇಜ್ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು, ಹ್ಯಾಂಡ್ ಗ್ರಾಬರು. ಈ ಮೇಲ್ಗಡೆಯಿಂದ ನಿಂತ್ಕೊಂಡು ನೀವು ನೋಡಿದರೆ ಲುಕ್ ಈ ಥರ ಇದೆ. ಸೂಪರಾಗಿದೆ, ಡೌಟ ಇಲ್ಲ. 4.5 ಅಡಿ ಹೈಟ್ ಅಂದರೆ ವೈಡ್ ಆಗಿದೆ. ಸೋಫಾ ಸೆಟ್ಟು, ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಎಲ್ಲ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. 2 ಕಡೆಯೂ ನಮಗೆ 2/4 ವೆಟ್ರಿಫೈಡ್ ಟೈಲ್ಸ್ ವಿತ್ ಬಾರ್ಡರ್ನ ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ರಾಬರ್ ಎಲ್ಲ SS ರೇಲಿಂಗ್ಸಿಂದು. ಇದು ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರ್ ಹೊಂದಿರುತ್ತೆ ಮನೆ. ವರಾಂಡ ಇದು ಟಫ್ ಆ್ಯಂಡ್ ಗ್ಲಾಸ್ ಎಲ್ಲ ಹಾಕಿಕೊಟ್ಟಿದ್ದಾರೆ. 4 ಅಡಿ ಹೈಟ್ ಇದೆ, ಅದಕ್ಕೆ SS ಅಟ್ಯಾಚ್ ಆಗಿದೆ. ಮತ್ತು ಮೇಲಿಂದ ಕೆಳಗಡೆ ನಿಮಗೆ ಈ ಥರ ನೋಡೋದಕ್ಕೆ ಲುಕ್ ಕಾಣಿಸುತ್ತೆ. ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಲುಕ್. 2 ಕಡೆ ವೆಟ್ರಿಫೈಡ್ ಟೈಲ್ಸ್, ಮೇಂಟೆನೆನ್ಸ್ ಈಸಿಯಾಗಿರುತ್ತೆ. ಮೇನ್ ಡೋರು ಈಸ್ಟ್ ಫೇಸು, ಹಿಚ್ಚಿಂಗ್ ಗ್ಲಾಸು, ಫ್ರೇಮ್ ಎಲ್ಲ 8 ಇಂಚಸ್ ವಾಸ್ಕಲ್ ನಮಗೆ ಬರುತ್ತೆ. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. 8 ಇಂಚಸ್ ವಾಸ್ಕಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಮೇನ್ ಡೋರ್ ಆಯಿತು. ಒಳಗಡೆ ಎಂಟ್ರಿ ಆಗೋಣ. ಓಕೆ ಗೆಳೆಯರೆ, ನೋಡ್ತಾ ಇದ್ದೀರಾ, ಡೈರೆಕ್ಟಾಗಿ ಹಾಲು ಪ್ರಾವಿಷನ್ ತೋರಿಸ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ವಿನಿಯರ್ ಲ್ಯಾಮಿನೇಷನ್ನು ಮತ್ತು ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಬೇಡ ಅಂದರೆ ಚೇಂಜ್ ಮಾಡ್ಕೋಬಹುದು, ಆಪ್ಷನ್ಸ್ ಎಲ್ಲ ಇರುತ್ತೆ. ಇದು ಒಂದು ಹಾಲು ಫುಲ್ ಗ್ರಾನೈಟು ಫ್ಲೋರಿಂಗ್ ಆಗಿರುತ್ತೆ. ನಮಗೆ L ಶೇಪ್ ಸ್ಲ್ಯಾಬ್ ಸೋಫಾ ಸೆಟ್ನ ಹಾಕ್ಕೋಬೋದು. ಈಗ ನಾನು ನಿಮಗೆ ಆ ಕಡೆ ನಿಂತ್ಕೊಂಡು ಈ ಕಡೆ ತೋರಿಸ್ಕೊಡ್ತೀನಿ. ನೋಡಿ, ಇದು TV ಕ್ಯಾಬಿನೆಟ್ಟು, ಪಕ್ಕದಲ್ಲಿ ಮೇನ್ ಡೋರು, ಅದ್ರ ಪಕ್ಕದಲ್ಲಿ ಬಿಗ್ ವಿಂಡೋ, 5/6 ಇರುವಂತಹ ಬಿಗ್ ವಿಂಡೋ. ರಸ್ತೆ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ನಮಗೆ ನಾರ್ತ್ ಫೇಸಿಂದ ತುಂಬ ಚೆನ್ನಾಗಿ ಮನೆ ಒಳಗಡೆ ಬರುತ್ತೆ. ಓಕೆ, ಇದು ಒಂದು TV ಕ್ಯಾಬಿನೆಟ್ ನೋಡಿದ್ದೀರಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫಿನಿಶಿಂಗ್ ಮಾತ್ರ ಸೂಪರ್. ಈಗ ನಾನು ನಿಮಗೆ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಎಲ್ಲ ಹಿಚ್ಚಿಂಗ್ ಗ್ಲಾಸ್ಗಳು. ನಿಮಗೆ 4 ಶಟರ್ಗಳು ಬರುತ್ತೆ. ಯಾವುದಾದ್ರೂ ಒಂದು ಓಪನ್ ಮಾಡಿದ್ರೂ ಸಾಕು, ಗಾಳಿ ಸಕ್ಕದ ಬರುತ್ತೆ ಮನೆ ಒಳಗಡೆ. ಇಲ್ಲಿ ನಿಮಗೆ ಸಿಟ್ಔಟ್ ಏರಿಯಾ ಅಂತಲೂ ಹೇಳ್ಬೋದು, ಅಥವಾ ಅಕ್ವೇರಿಯಂ, ಫಿಶ್ ಅಕ್ವೇರಿಯಂ ಇಟ್ಕೊಳ್ಳೋದಕ್ಕೆ ಆಲ್ರೆಡಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಈ ಸ್ಟೇರ್ ಕೇಸು ನೆಕ್ಸ್ಟ್ ಲೆವೆಲ್ ಲುಕ್ ಕೊಡ್ತಾ ಇದೆ. ಸೂಪರ್ ಗಿಡ. ನೆಕ್ಸ್ಟ್ ಓಕೆ, ಮೂವ್ ಆಗೋಣ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟ್ ಸಿಗುತ್ತೆ, ಅಥವಾ ಸ್ಟೋರೇಜ್ನಾಗಿ ಕನ್ವರ್ಟ್ ಮಾಡ್ಕೋಬಹುದು.
ಮತ್ತು ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿರುವಂಥದ್ದು. ಅದು ಕೂಡ ಹಿಚ್ಚಿಂಗ್ ಗ್ಲಾಸ್ ಆಗಿರುತ್ತೆ ಮತ್ತು ವಾಸ್ಕಲೆಲ್ಲ ಟೀ ಕೊಟ್ಟಿಂದು. ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಜಾಗನ ಕೊಟ್ಟಿರುವಂಥದ್ದು. ಇಲ್ಲಿ ಪ್ಯೂರ್ ವೈಟ್ ವಿಟ್ರಿಫೈಡ್ ಟೈಲ್ಸ್ ಮತ್ತು ಬಾರ್ಡರ್ ಬ್ಲಾಕ್ನ ಕೊಟ್ಟಿದ್ದಾರೆ. ಇಲ್ಲಿ ಫ್ಯಾನ್ಸಿ ಲೈಟ್ ಒಂದು ಇನ್ಸ್ಟಾಲ್ ಮಾಡಿರುವಂಥದ್ದು. ಇದೊಂದು ಪೂಜಾ ರೂಮ್ನ ಲಕ್ಷಣ. ಈಗ ಹಾಲ್ ನೋಡಾಯಿತು, ಅಡುಗೆ ಮನೆನ ತೋರಿಸ್ತೀನಿ. ಅದು ಗ್ರೀನು ಎಲ್ಲ ಕಾಣಿಸ್ತಾ ಇರೋದು ರಿಮೂವ್ ಆಗುತ್ತೆ, ಅದು ಲ್ಯಾಮಿನೇಷನ್ ಕವರ್, ಅದು ಕೊಳೆ ಆಗಬಾರ್ದಂತ CNC ಕಟಿಂಗಲ್ಲಿ ಅಕ್ರಾಲಿಕ್ನ ಮಾಡಿಕೊಟ್ಟಿರೋದು. ಅದು ಗ್ರೀನ್ ಇರೋದು ರಿಮೂವ್ ಆಗುತ್ತೆ, ಸರಿನಾ? ಈಗ ಅಡುಗೆ ಮನೆ ನೋಡಿ ಗೆಳೆಯರೆ, ಇಲ್ಲಿ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದೀವಿ, ಅದು ಕ್ವಾರ್ಟ್ಸ್ ಆಗಿರುತ್ತೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಸಿಗುತ್ತೆ. ಇಲ್ಲಿ ಜಿ ಪ್ರೊಫೈಲರ್ ಆಲ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ನಿಮಗೆ ಕೊಟ್ಟಿರುವಂಥದ್ದು. ಸ್ಟೋರೇಜ್ ಏನೇ ಇದ್ರೂ ಈಸಿಯಾಗಿ ಮೇಲ್ಗಡೆ ಇಡ್ಬೋದು. ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಮತ್ತು ಅಲ್ಲಿ ವಾಟರ್ ಪ್ಯೂರಿಫೈ, ಇಲ್ಲಿ ಚಿಮ್ನಿ ಪಾಯಿಂಟು ಮತ್ತು ಇದು ಗ್ಯಾಸ್ ಪ್ರಾವಿಷನ್ ಆಗಿರುತ್ತೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ತುಂಬ ಇದ್ದಾವೆ, ನಿಮಗೆ ಯಾವ ಥರ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೋಬಹುದು, ಸರಿನಾ? ದಿಸ್ ಈಸ್ ಅಡುಗೆ ಮನೆ. ಈ ಅಡುಗೆ ಮನೆ ಹಿಂದ್ಗಡೆ ಅಂದರೆ ನನ್ನ ಹಿಂದ್ಗಡೆ ಯಾವ ಥರ ಏನಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ, ನೀವು ಹೇಗಾದರೂ ಮಧ್ಯಭಾಗದಲ್ಲಿ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಓಕೆ, ಅಲ್ಲಿ ಫ್ರಿಜ್ ಪಾಯಿಂಟ್ ಇದೆ ಮತ್ತು ಇಲ್ಲೊಂದು ಫ್ರಿಜ್ ಪಾಯಿಂಟ್ ಇದೆ. ನೀವು ಎರಡು ಕಡೆ ಎಲ್ಲಾದರೂ ಒಂದು ಕಡೆ ಫ್ರಿಜ್ನ ಇಟ್ಕೋಬಹುದು. POP ಫಾಲ್ ಸೀಲಿಂಗು, ಪಿಂಕ್ ಕಲರು ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಮತ್ತು ಇಲ್ಲಿ ನಮಗೆ ಒಂದು ಯುಟಿಲಿಟಿ ಇದೆ. ನಿಮಗೆ ಪಾತ್ರೆ ಸಮಥಿಂಗ್ ಏನಾದರೂ ತೊಳೆಯೋದಕ್ಕೆ ಕಷ್ಟ ಆಗ್ತಾಯಿದೆ ಅನ್ನೋ ಹಾಗಿದ್ರೆ ಈ ಯುಟಿಲಿಟಿನ ಯೂಸ್ ಮಾಡ್ಕೋಬೋದು. ಎಲ್ಲ ಡೋರ್ಗಳು ವಿನಿಯರ್ದಾಗಿರುತ್ತೆ, ವಾಸ್ಕಲೆಲ್ಲ ಟೀ ಕೊಟ್ಟಿದ್ದಾಗಿರುತ್ತೆ. ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಸ್ಲ್ಯಾಬ್ ಆದರೂ ಹಾಕ್ಕೋಬೋದು ಬೇಕು ಅನ್ನೋ ಹಾಕಿದರೆ, ಅಥವಾ ನಿಮ್ಮ ಹತ್ರ ಡಿಶ್ ವಾಷರ್ ಏನಾದ್ರು ಇದ್ರೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಎಕ್ಸಾಕ್ಟ್ ಚಿಮ್ನಿ ಪಾಯಿಂಟ್ ಅದು. ಇಲ್ಲಿ ಯುಟಿಲಿಟಿದಲ್ಲಿ ಡೋರ್ ಹಿಂದ್ಗಡೆಗೆ ನಮಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಸಿಗುತ್ತೆ. ಪಕ್ಕ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ. ಇಲ್ಲಿ ನಿಮಗೆ ಫ್ಲೋರ್ ಮೌಂಟ್ ಒಂದು ಕಮೋಡ್ ಸಿಗುತ್ತೆ. ನಾವು ಅದು ಇಂಡಿಯನ್ ಆದರೂ ಮಾಡ್ಕೋಬೋದು ಅಥವಾ ವೆಸ್ಟರ್ನ್ ಆದರೂ ಮಾಡ್ಕೋಬೋದು. ಫ್ಲೋರ್ ಮೌಂಟು ಆಪ್ಷನ್ ತುಂಬ ಚೆನ್ನಾಗಿದೆ. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ಏನಿದೆ ಅಂದರೆ ಪ್ಯಾಂಟ್ರಿ ಬಾಕ್ಸ್ ನೋಡಿ, ಇಲ್ಲಿ ಇದು ಪ್ಯಾಂಟ್ರಿ ಬಾಕ್ಸ್ ಇದೆ. ನಮಗೆ ಡ್ರೈ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಯುಟಿಲೈಸ್ ಮಾಡ್ಕೋಬಹುದು. ಇದು ಕೂಡ ಕ್ವಾರ್ಟ್ಸ್ ಆಗಿರುತ್ತೆ. ಇಲ್ಲಿ ನೀವು ಹ್ಯಾಂಡ್ ವಾಶ್ ಬೇಕಾದ್ರೆ ಮಾಡಿಸ್ಕೋಬೋದು, ಅಂದರೆ ಮಾಡಿಕೊಡ್ತಾರೆ, ಆರಾಮಾಗಿ ಮಾಡಿಕೊಡ್ತಾರೆ. ಇಲ್ಲೆಲ್ಲ ಜಿ ಪ್ರೊಫೈಲರ್ ಇದೆ, ಓವರ್ ಹೆಡ್ ವಾಟರ್ ಎಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಸರಿನಾ? ದಿಸ್ ಈಸ್ ಡೈನಿಂಗ್ ಹಾಲ್ ಅಟ್ಯಾಚ್ ಕ್ರ್ಯಾಕರ್ ಯೂನಿಟ್ ಆಗಿರುತ್ತೆ. ಈಗ ಗೆಳೆಯರೆ, SS ರೈಲಿಂಗ್ಸ್ 304 ಗೇಜು, ಅದಕ್ಕೆ ಅಕ್ರಾಲಿಕ್ ಪಿಲ್ಲರ್ನ ಕೊಟ್ಟಿರುವಂಥದ್ದು. ಸಕ್ಕತ್ತಾಗಿ ಲುಕ್ ಬಂದಿದೆ ಇದು ಮಾತ್ರ. ವಿತ್ ಟಫ್ ಆ್ಯಂಡ್ ಗ್ಲಾಸ್ ಮಾಡಿದ್ದಾರೆ ಇವರು, ಎಲ್ಲದೂ ಇಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಅನಿಸುತ್ತೆ. SS ರೈಲಿಂಗ್ ಜೊತೆಗೆ ಪಿಲ್ಲರ್ ಇದೆ, ಪಿಲ್ಲರ್ ಜೊತೆಗೆ ಟಫನ್ ಕೂಡ ಇನ್ಸ್ಟಾಲ್ ಮಾಡಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ವರ್ಕ್ ಇದು. ಸ್ಟೇರ್ಕೇಸಿಗೆಲ್ಲ ನಿಮಗೆ ಸೆನ್ಸರ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ಈಗ ಬೆಡ್ರೂಮ್ಗಳಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಅಂದರೆ ಸೆಕೆಂಡ್ ಫ್ಲೋರಿಗೆ. ಮೇಲಿಂದ ಕೆಳಗಡೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಇದು ಹೇಳಿದ್ನಲ್ವ, ಪ್ಲಾಸ್ಟಿಕ್ ಕವರ್, ಇದು ರಿಮೂವ್ ಮಾಡಿದರೆ ಇನ್ನೂ ಲುಕ್ ಬೇರೆ ಥರ ಬರುತ್ತೆ ಅದು. ಸರಿ, ಹಾಗಾದರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಆ ಎರಡರ ಮಧ್ಯದಲ್ಲಿ ಸ್ಟಡಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಬ್ಲೂ ಕಲರ್ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಓಕೆ, ಇದು ಮೇಲಿಂದ ಕೆಳಗಡೆ ಈ ಥರ ಇದೆ. ರೈಟ್, ಈಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ. ಡೋರು, ಹ್ಯಾಂಡಲ್ಲು ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಅದ್ರ ಒಳಗಡೆ ಪ್ರೊಫೈಲ್ ಲೈಟ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಡೋರ್ ಒಳಗಡೆ. ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಇದೆ. POP ಫಾಲ್ ಸೀಲಿಂಗು, ಪಿಂಕ್ ಆ್ಯಂಡ್ ಬ್ಲೂ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ.
ಮತ್ತು ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ 4x4. ಹಾಗೆ ಟಿ ವಿ ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ, ವಾಲ್ ಮೌಂಟ್ ಆಗಿರುತ್ತೆ, ಕಸ ಎಲ್ಲ ಈಸಿಯಾಗಿ ಹೊಡ್ಕೋಬೋದು. AC ಪಾಯಿಂಟು ಪ್ರತಿಯೊಂದು ಕೊಟ್ಟಿದ್ದಾರೆ. ಈ ಟಿ ವಿ ಕ್ಯಾಬಿನೆಟ್ ಹಿಂದುಗಡೆಗೆ ನಮಗೆ ಒಂದು ಅಟ್ಯಾಚ್ ಬಾತ್ರೂಮು ಆ್ಯಂಡ್ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಸಿಗುವಂಥದ್ದು. ನೋಡಿ ಇದು ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ, ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸ್ಟೋರೇಜ್ ಎಲ್ಲ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವಾರ್ಡ್ರೋಬರು. ಮತ್ತು ಇಲ್ಲೇ ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲೇ ಬಾತ್ರೂಮ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ವೆಂಟಿಲೇಷನ್ಗೆ ಎಕ್ಸಾಕ್ಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಈ ಮನೆಗೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ಸ್ ಸಿಗುತ್ತೆ. ಸರಿನಾ? ಫುಲ್ ಕ್ಲಿಯರಿಟಿ. ಇದೊಂದು ಮಾಸ್ಟರ್ ಬೆಡ್ರೂಮ್ ಗೆಳೆಯರೆ. ರೈಟ್. ಈಗ ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟೇ ಒಂದು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಇದೆ. ಅದು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಬಂದಿದೆ ಅಂತ. ಬನ್ನಿ. ರೈಟ್. ಇದು ಚಿಲ್ಡ್ರನ್ ಬೆಡ್ರೂಮು, ಮಕ್ಕಳ ಕೊಠಡಿ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಹಾಕ್ಕೋಬೋದು. ಇಲ್ಲಿ ವಿಶೇಷತೆ ಏನಂತಂದರೆ ಈ ರೂಮ್ಗೆ ನಮಗೆ ಒಂದು ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಹಿಡನ್ ಬಾತ್ರೂಮ್ ಕೂಡ ಇದೆ. ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಏನು ನೋಡ್ತಾ ಇದ್ದೀರಾ, ಇದು ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಇದು ಹಿಡನ್ ಬಾತ್ರೂಮ್ ಆಗಿರುತ್ತೆ, ಅಂದರೆ ಲುಕ್ ಲೈಕ್ ವಾರ್ಡ್ರೋಬರ್. ಓಪನ್ ಮಾಡಿದರೆ ಬಾತ್ರೂಮ್. ಸರಿನಾ? ಡ್ರೆಸ್ಸಿಂಗ್ ಕ್ಯಾಬಿನೆಟು, ವಾರ್ಡ್ರೋಬರ್ ಎಲ್ಲ ಇದೆ. ಹಾಗೆ ಈ ಕಡೆ ಬಾತ್ರೂಮ್. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ಬಾತ್ರೂಮ್ಗೆಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ವಾಲ್ ಮೌಂಟ್ ಕಮೋಡ್ ಇದೆ. ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, ಗುಡ್ ಒನ್. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಕಲರ್ಫುಲ್ ಆಗಿ ಕೊಟ್ಟಿರುವಂಥದ್ದು. ಡೋರ್ಗಳೆಲ್ಲ ನಿಮಗೆ ಕ್ವಾಲಿಟಿಯಾಗಿ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಬಾಲ್ಕನಿ ಇದೆ. ಫುಲ್ ಡೆವಲಪ್ ಆಗಿರುವಂಥ ಏರಿಯಾ. ಓಕೆ, ದಿಸ್ ಈಸ್ ಸೆಕೆಂಡ್ ಬೆಡ್ರೂಮ್ ಇನ್ ಸೆಕೆಂಡ್ ಫ್ಲೋರ್. ನಾನು ನಿಮೀಗ ಥರ್ಡ್ ಫ್ಲೋರಲ್ಲಿ ಮೂವ್ ಆಗ್ತಾಯಿದ್ದೀನಿ. ಅಲ್ಲೂ ಕೂಡ 2 ಬೆಡ್ರೂಮ್ಗಳನ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಒಂದು ಮಲ್ಟಿಪರ್ಪಸ್, ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಸೆನ್ಸರ್ ಲೈಟ್ ಕೊಟ್ಟಿದ್ದಾರೆ ಗುರು, ಸಕ್ಕತ್ತಾಗಿ ಬರ್ತಾ ಇದೆ. ಟ್ರಿಪ್ಲೆಕ್ಸ್ ಮನೆ ಇದು. ಬನಶಂಕರಿ 6 ಸ್ಟೇಜು 4th H ಬ್ಲಾಕು. ರಿವೈಂಡ್ ಮಾಡ್ತಾ ಇರ್ತೀನಿ ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ. ಈಗ ಥರ್ಡ್ ಫ್ಲೋರಲ್ಲಿ ಇದ್ದೀನಿ ಗೆಳೆಯರೆ. ಥರ್ಡ್ ಫ್ಲೋರಲ್ಲೂ ಕೂಡ ನಿಮಗೆ 2 ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿರೋದು, ಅಥವಾ ವರ್ಕ್ ಫ್ರಮ್ ಹೋಮು. ಹೇಗಾದರೂ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ವರ್ಕ್ ಮಾಡಿದ್ದಾರೆ. ಗುಡ್. ಈ ಥರ ಸ್ಟೇರ್ಕೇಸ್ ಇದೆ. ಸೂಪರ್. ಓಕೆ, ಈಗ ಇದು 3ನೇ ಬೆಡ್ರೂಮು. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಇದೆ. ಇಂಟೀರಿಯರ್ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಚೂಸಿಂಗ್ ಮಾಡಿದ್ದಾರೆ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. POP ಫಾಲ್ ಸೀಲಿಂಗ್ ಎಲ್ಲ ಚೆನ್ನಾಗಿದೆ, ವರ್ಕೆಲ್ಲ ಚೆನ್ನಾಗಿದೆ, ಡೌಟೇ ಇಲ್ಲ. ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಅದ್ರ ಒಳಗಡೆ ಪ್ರೊಫೈಲ್ ಲೈಟ್ ಇದೆ ಅಂತ ಹೇಳಿದ್ದೆ, ನೋಡ್ತಾ ಇದ್ದೀರಾ. ಕೆಳಗಡೆ ಎಲ್ಲ ಇದೆ. ಹಾಗೆ ಇಲ್ಲಿ TV ಕ್ಯಾಬಿನೆಟು. ಕೆಳಗಡೆ ರೂಮ್ ಏನಿದ್ದಿಲ್ಲ ಆಸ್ ಇಟ್ ಈಸ್ ಅದೇ ಥರ ಬರುತ್ತೆ ಅಷ್ಟೇ. ವಿಂಡೋ ವೆಂಟಿಲೇಷನ್ಗೆ ಎಲ್ಲ ಇದೆ. ಇಲ್ಲಿ ನಮಗೆ ಬಾತ್ರೂಮ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಮೌಂಟ್ ಕಮೋಡು ಕೊಟ್ಟಿರುವಂಥದ್ದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ಸರಿನಾ? ಇದು 3ನೇ ಬೆಡ್ರೂಮ್ ಆಯಿತು. ಈಗ ಇನ್ನೊಂದಿದೆ ಮಲ್ಟಿಪರ್ಪಸ್ ರೂಮು ಅಂತ. ಅದು ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಆ ರೂಮ್ ಇದ್ದಾಗಿರುತ್ತೆ. ಗುಡ್. ಗೆಳೆಯರೆ, ಈ ರೂಮ್ನ ನೀವು ಮಲ್ಟಿಪರ್ಪಸ್ ಥರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಜಿಮ್ಮು, ಯೋಗ, ಒಂದು ಚಿಕ್ಕ ಪಾರ್ಟಿ ಹಾಲು, ಹೋಮ್ ಥಿಯೇಟರು, ಹೇಗಾದರೂ ಮಾಡ್ಬೋದು. ಇಲ್ಲಿ UPVC ಸ್ಲೈಡಿಂಗ್ ವಿಂಡೋನ ಕೊಟ್ಟಿದ್ದಾರೆ ಆಲ್ರೆಡಿ. ನೀವು ಕಟ್ಟನ್ ರಾಡ್ ಆದರೂ ಹಾಕ್ಕೊಂಡು ಕವರ್ ಮಾಡ್ಕೋಬೋದು, ಅಥವಾ ರೂಮ್ ಆದರೂ ಕನ್ವರ್ಟ್ ಮಾಡ್ಕೋಬೋದು. ಹೇಗಾದರೂ ಮಾಡ್ಕೋಬೋದು, ಡೌಟೇ ಇಲ್ಲ. POP ಆ್ಯಂಡ್ PVC ಫಾಲ್ ಸೀಲಿಂಗು ಕೊಟ್ಟಿರುವಂಥದ್ದು. ಇದು ಇಷ್ಟು ಥರ್ಡ್ ಫ್ಲೋರಲ್ಲಿ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ನೋಡ್ತಾ ಇದ್ದೀರಾ, ಕೊನೆಯವರೆಗೂ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಮಗೆ SS ರೈಲಿಂಗ್ಸು, ಅಕ್ರಾಲಿಕ್ ಪಿಲ್ಲರು ವಿತ್ ಟಫನ್ ಗ್ಲಾಸು ಕಂಟಿನ್ಯೂ ಆಗುತ್ತೆ 12 mm. ಆ್ಯಂಡ್ ಸ್ಟೇರ್ ಕೇಸಿಗೆ ಸೇಮ್ ಅದೇ ಗ್ರಾನೈಟು.
ಸೆನ್ಸರ್ ಲೈಟು ನೋಡಿ, ಬೆಳಕು ಎಷ್ಟು ಚೆನ್ನಾಗಿ ಬಂದಿದೆ. ಬಿಕಾಸ್ ಆಫ್ ಸ್ಕೈಲೈಟ್, ತುಂಬ ದೊಡ್ಡದಾಗಿ ಸ್ಕೈಲೈಟ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ಬರುತ್ತೆ ವೆಂಟಿಲೇಷನ್ ಅಂದರೆ ಬೆಳಕು. ಇಲ್ಲಿ ನಮಗೆ ಸೇಫ್ಟಿಗೋಸ್ಕರ ಒಂದು MS ಡೋರ್ನ ಕೊಟ್ಟಿದ್ದಾರೆ. ಓಕೆ, ಫ್ಲೋರಿಂಗ್ ವೈಸ್ ಬಂದು ನಮಗೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಕೇಬಲ್ ವರ್ಕ್ ಎಲ್ಲ ಕಾಣಿಸ್ತಾ ಇದೆ. ಅಲ್ಲಿ ನೀವು ಸೋಲಾರ್ ಪಾಯಿಂಟ್ ಎಲ್ಲ ಇಟ್ಕೋಬೋದು. ಚೆನ್ನಾಗಿ ಮಾಡಿದ್ದಾರೆ ಗುರು. ವಾಟ ಎಲ್ಲ ನೋಡಿ ಸಖತ್ತಾಗಿ ಕೊಟ್ಟಿದ್ದಾರೆ. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ಬಟ್ಟೆ ಅಂದರೆ ವಾಷಿಂಗ್ ಮಿಷಿನ್ ಎಲ್ಲ ತೊಳೆಯೋದಕ್ಕೆ, ವಾಷಿಂಗ್ ಮಿಷಿನ್ ತೊಳೆಯೋಕ್ಕಲ್ಲ, ಬಟ್ಟೆ ಎಲ್ಲ ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಜಾಗನ ಮಾಡಿಕೊಟ್ಟಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ, ಅಲ್ಲಿ ಇನ್ಲೆಟ್ ಇದೆ, ಇದು ಔಟ್ಲೆಟು, ರೈಟ್. ಸೂಪರ್. ನೋಡಿ ಎಷ್ಟು ಡೆವಲಪ್ ಆಗಿದೆ ಏರಿಯಾ ಅಂದರೆ, ಮನೆಗಳು ಕಟ್ಟೋದಕ್ಕೆ ಜಾಗನೇ ಇಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿದೆ. ಸರಿ, ಈಗ ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್ 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರ್. ಆಸ್ಕಿಂಗ್ ಪ್ರೈಸ್ 1,85 lakhs, 1,85,00,000 ನೆಗೋಷಿಯಬಲ್. ಈ ಒಂದು ಮನೆ ನೋಡೋಕೆ ಬಂದರೆ 4-5 ಮನೆ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೋಬೇಕಂತ ಇರ್ತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.